ನಿನ್ನ ಮಖ ಮುಚ್ಚ ಶಿವ ಅಂತ ಕುತ್ಕೊಂಡು ರಿಪೇರಿ ಮಾಡ್ಕೊತೀರ ಮೇಲೆ ಬತ್ಯಾ ಆಯ ನಿನ್ನ ಅಲ್ಬುರ್ಕಿ ರೇ ಏನ್ರಿ ನೀವು ಯಾವನ ಲೋಪರ್ ಗಂಡಸು ನಿಮ್ಗೆ ಮೋಸ ಮಾಡ್ಬಿಟ್ಟು ಅಂದ್ಬಿಟ್ಟು ಇರೋಬರ ಗಂಡಸನ್ನ ಸಾಯಿಸ್ಬೇಕು ಅಂತಿದ್ರೇನ್ರಿ ನಮ್ ಬ್ಯಾಕ್ ಒಂದೂವರೆ ಆಗ್ಬಿಡೋದು ಅಷ್ಟೇ. ನಿಮ್ ಟೈಮ್ ಚೆನ್ನಾಗಿದೆ. ಕಾಲು ಕೈ ಏನಾಗಿಲ್ಲ ತಾನೆ? ಬರಲ್ಲ ಕಣ್ರಿ, ತೊಳದ್ ನಿಲ್ಲಿಸ್ಬಿಟ್ಟಿದ್ದೀರಾ. ನೀವೇ ಹೇಳಿದ್ರಲ್ಲ ರಕ್ತಕ್ಕಿಂತ ಕಣ್ಣೀರ್ ಅಮೂಲ್ಯ ಅಂತ, ಯೋಚನೆ ಮಾಡ್ದೆ ಬಿಟ್ಬಿಟ್ಟೆ. ಸಭಾಸ್ರಿಕ ಸಭಾಸ್ರಿ, ನಮ್ಮೂರಲ್ಲಿ ನಾಯಿನೋ ನನ್ನ ಮಾತು ತಿಳ್ಕೊಂಡ್ರಿ, ನೀವು ನನ್ನ ಮಾತು ಕೇಳ್ಬಿಟ್ರಲ್ರಿ. ಯಾಕ್ರಿ ಏನಾದ್ರಿ? ಇವನಿಂದಾನೆ, ಇವನ್ ಯೋಚನೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಆಕ್ಸಿಡೆಂಟ್ ಆಗಿತ್ತು. ಇವ್ನ ಯೋಚನೆ ಮಾಡ್ತಾ ಇದ್ರ ನೀವು? ಇಲ್ಲಿ ತೋರಿಸಿ ಒಳ್ಳೆ ಕಾಪ್ಕೈದಾಗಿದ್ದಾರಲ್ರಿ, ಅವ್ನ ಯೋಚನೆ ಮಾಡ್ಕೊಂಡಿ ನೋಡ್ರಿ. ದೇವ್ರಾಣಿಗೂ ಒಬ್ಬ ಫೇಮಸ್ ಶಿಲ್ಪಿನ ಕೇಳಿದ್ರಂತೆ, ಸ್ವಾಮಿ ನೀವ್ ಹೆಂಗ್ ಸ್ವಾಮಿ ಅಷ್ಟು ಸುಂದರವಾಗಿರೋ ಶಿಲೆಗಳನ್ನೆಲ್ಲ ಕೆತ್ತೀರಾ ಅಂತ. ಅದಕ್ಕೆ ಆ ಶಿಲ್ಪಿ ಹೇಳಿದ್ರಂತೆ, ನಾನೇನಪ್ಪ ಕೆತ್ತೋದು, ಆ ಸೌಂದರ್ಯ ಕಲ್ಲಲ್ಲೇ ಇರುತ್ತೆ, ನಾನು ಬೇಡದೇ ಇರೋದನ್ನೆಲ್ಲ ಕೆತ್ತು ಬಿಸಾಕ್ತೀನಿ ಅಂತ. ಅರ್ಥ ಆಯ್ತಾ? ಸಂತೋಷ ನಮ್ಮಲ್ಲೇ ಇರುತ್ತೆ, ಬೇಡದೇ ಇರೋದನ್ನೆಲ್ಲ ಕಿತ್ತು ಬಿಸಾಕ್ಬೇಕು. ಬಿಸಾಕ್ ಅಲ್ಲೋಡ್ರಿ ಹೆಂಗ್ ತುರ್ಕೊಂಡು ಹೋಗ್ತಾನ, ಅಲ್ಲಿ ನೋಡ್ರಿ. ಅದ್ರಲ್ಲೇ ಗೊತ್ತಾಗುತ್ತೆ ಗಾಳಿ ಬಂದಾಗ ತುರ್ಕೋನ ನನ್ನ ಮಗನ ನೀವು ಲೋ ಮಾಡ್ಕೊಂಡ. ಒಂದೊಂದು ಸತ್ಯ, ನಿಮ್ಮ ಜೀವನದಲ್ಲಿ ಕಾಮನ್ ಬಿಲ್ ಬಂದೇ ಬರುತ್ತೆ. ನೀವ್ ಹೆಂಗ್ ಹೇಳ್ತೀರಾ? ಆಗ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂದಿತ್ತು, ಈಗ ಕಾಮನ್ ಬಿಲ್ ಬಂದೇ ಬರುತ್ತೆ. ನಿನ್ನ ನಕ್ರೆ ಸಖತ ಕಾಣ್ತೀರ ಕಣ್ರಿ. ಅತ್ರೇ ಬಡಬಿಡಿ ಹೇಳಿ. ಪರವಾಗಿಲ್ಲ ಹೇಳಿ. ಒಳ್ಳೆ ಕಮಂಗಿ ಜೆಂಟ್ಸ್ ನಸ್ತರ ಕಾಣ್ತೀರಾ. ಅಣ್ಣರಾಡು ಕೇಳಿಸ್ಕೊಳ್ಳಿ. ಹುಷಾರು, ತಿರ್ಗ ಎಲ್ಲ ಇಟ್ಬಿಟ್ಟಿಲ್ಲ ಹುಷಾರು. ದುಡ್ಡಿನ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಪಾರ್ಟಿ ಖರ್ಚೆಲ್ಲ ನಂದೆ. ನೀನ್ ನನ್ ಜೊತೆ ಬಂದ್ರೆ ಅಷ್ಟೇ ಸಾಕು. ನೋಡಿ ಯಜಮಾನ್, ನಾವು ಕಳ್ತನ ಮಾಡೋದನ್ನ ಬಿಟ್ಮೇಲೆ ನಮ್ಮ ಕೈ ಗ್ರೀಸ್ ಐತೆ ಹೊರತು ಬಾಯಿ ಮಾತ್ರ ಬಿರಿಯಾನಿ ಬೀಳಿಲ್ಲ. ತಿಂಗಳಲ್ಲಿ 29 ದಿನ ಜೇಬಲ್ಲಿ ಕಾಸೇ ಇರಲ್ಲ. ದಟ್ಸ್ ವೈ ಟೆಲ್ಲಿಂಗ, ಅತಿ ಒಳ್ಳೆತನ ಕಳ್ಳರಿಗೆ ಹಾನಿಕಾರ. ನನ್ನ ಕೈ ಕಿತ್ತಾಕ ರೇಂಜ್ಗೆ ಕಡಿತಾ ಇದೆ, ದುಡ್ಡು ಬಾ ಬಾ ಅಂತ ಕಡಿತಾ ಇದೆ. ನಿನಗೆ ಬರೀ ಕೈ ಕಡಿತಾ ಇದೆ, ನನಗೆ ಕಡಿತಾ ಇದೆ. ನನ್ಗಿರೋ ಎಕ್ಸ್ಪೀರಿಯನ್ಸ್ ಒಂದೇ ಒಂದು ನಿಮಿಷ ಬ್ಯಾಗಲ್ಲಿ ದುಡ್ಡು ನಾನು ಪ್ಯಾಕೆಟ್ ಬಂದ್ಬಿಡ್ತೆ. ಕೆಲಸ ಮಾಡ್ರಲೇ. ಇವನ್ ಯಾವನವನು? ನಮ್ದು ಬೇಕು ನಮ್ಗೆ ಮಿಯಾವ್ ಅನ್ಕೊಳ್ಳಿ ಬಿಡಿ ಯಜಮಾನ್. ಏನ್ ಮ್ಯಾಮ್, ನಿಮ್ಮ ಗಾಡಿನ ಯಾರು ಯೂಸೇ ಮಾಡೋಲ್ವಾ? ಹೌದು ಸರ್, ನಮ್ಮ ಯಜಮಾನ್ರು ಫ್ರೀ ಆಗಿದ್ದಾಗ ಹಾಗೆ ಸುಮ್ನೆ ಈಚೆ ತೆಗೆದು ಒಳಗಡೆ ತಂದು ನಿಲ್ಸ್ಬಿಡ್ತಾರೆ. ಯಾಕೋ ಬಿಡ್ತಾರೆ ಅಂದ್ರೆ? ಹೌದಾ, ನಾನು ನಿಂದ ಕೆಲ್ಸ ಮಾಡ್ತಿರೋ ಹೀಗೆ ಮಾತಾಡ್ತಾ ನಿಂತಿರ್ತಿರೋ? ಟೈಮ್ ಆಯ್ತು, ಕೆಲ್ಸ ನೋಡ್ರಿ. ಆಯ್ತು, ತಡ್ಕೊಳ್ಳಿ ಮೇಡಮ್, ತಡ್ಕೊಳ್ಳಿ, ಮಾಡೋಣ, ತಡ್ಕೊಳ್ಳಿ. ಕಸ್ಟಮರ್ ಹತ್ರ ಹಂಗೇನ ಮಾತಾಡೋದು? ಆಯ್ತಾ? ಆಯ್ತಪ್ಪ, 200 ರೂಪಾಯಿ ಇಸ್ಕೊಂಡು ಕಳ್ಸು. ಅವ್ರ ಯಜಮಾನ್ರಿಗೆ ಹೇಳು ಅಟ್ಲೀಸ್ಟ್ ಗಾಡಿನ ವಾಶ್ ಮಾಡು ಅಂತ. ಆಯ್ತಪ್ಪ, ಅಡ್ಜಸ್ಟ್ಮೆಂಟ್ ಗೊತ್ತಾಗುತ್ತೆ. ಹೋಗ ಕಸ್ಟಮರ್ ಹತ್ರ ಮಾತಾಡ್ಬಾರ್ದು, ಹೋಗ. ಮೇಡಮ್ 200 ರೂಪಾಯಿ ಕೊಡಿ ಮೇಡಮ್. ಸರಿ, ತಗೊಂಡ್ಬರ್ತೀನಿ. ಸರ್ ಹೇಳಿ ಮೇಡಮ್. ಇಲ್ಲಿ ದುಡ್ಡಿಟ್ಟಿದೆ, ಕಾಣಿಸ್ತಾ ಇಲ್ಲ. ನಾನು ಇವಾಗ ತಾನೇ ಎಣಿಸ್ಬಿಟ್ಟು ಅಲ್ಲಿ ಇಟ್ಟಿದ್ದೆ ಸರ್. ಎಲ್ಲಿಟ್ಟಿದ್ರಿ ಮೇಡಮ್? ಕಾಣಿಸ್ತಾ ಇಲ್ಲ ನೋಡಿ. ಮೇಡಮ್ ಅಲ್ಲೆಲ್ಲ ಸರ್ ಯಾರು ತಗೊಂಡಿದ್ದಾರೆ ಸರ್? ಅಲ್ಲೆಲ್ಲ ಇರುತ್ತೆ ನೋಡಿ ಮೇಡಮ್. ಇಲ್ಲ ಸರ್, ನಾನು ನೋಡಿದೆ ಸರ್, ಇವಾಗ ತಾನೇ ಎಣಿಸಿಟ್ಟಿದ್ದೆ. ಮೇಡಮ್ ಇಲ್ಲಿ ಅಂತವ್ರ ಇಲ್ಲೇ ಕಳೆದೋಗಿರೋದು. ಮೇಡಮ್ ಮೇಡಮ್ ಪೊಲೀಸನ್ ಕರ್ಸ್ತೀನಿ ಇವಾಗ. ಒಂದ್ ನಿಮಿಷ ಇರಿ ಮೇಡಮ್, ಒಂದ್ ನಿಮಿಷ ಇರಿ. ಕಾಸು ಕೊಡು. ಯಾವ ಕಾಸು? ಕಾಸು ಕೊಡು, ಮರ್ಯಾದೆ ಕೊಡು, ಕಾಸು ಕೊಟ್ಬಿಡು. ಯಾವ ಕಾಸು ಅಂತ ಕೇಳ್ತಿರೋದು ನಾನು? ನಿನ್ನ ನೀ ಥರ್ಡ್ ಕ್ಲಾಸ್ ಮಗ, ನೀನೇನು ಬುದ್ಧಿ ಬರಲ್ಲ.
ಹಂದಿಗೆ ಒಬ್ಬಟ್ಟಿನ ಅಂತ ಮುಂದೆ ಎಕ್ಕಿದ್ರೆ ತಿಂದವರಿಂದ ನಿಂತ್ಕೋತಂತೆ ಊಟ ಬರುತ್ತೆ ಅಂತ. ಸರ್ಗ ಸ್ವಲ್ಪ ದಂಧೆ ನಿಲ್ಸಿದ್ರು ಕಣಸನೆ ಮಾಡಿ ನಿಲ್ಸಲ್ವಂತೆ. ಆ ತರದ ಜಾಸ್ತಿ ಮಾತಾಡೋದು. ಕಾಸು ಇಲ್ಲೇ ಇದೆ, ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಕೊಡು. ಅಷ್ಟಕ್ಕೆ ಆತರ ಪಟ್ಬಿಟ್ಟೆ ನೀವು. ನಾನು ಹೇಳ್ತಾನೆ ಇದ್ದೀನಿ ಕೆಳಗಡೆ ನೋಡಿ ಅಂತ. ನೀನ್ ತೋರಿಸ್ಬಿಡಲ್ಲ ನಿನ್ ಬುದ್ಧಿನ ಮಣಕಾಲಿಂದ ಕೆಳಕ್ಕೆ ಅಂತ. ನೀನ್ ಹೊಟ್ಟೆಗೆ ಏನ್ ತಿಂತ್ಯಾ? ಅನ್ನ ತಿಂದ ಹೋಗ್ಲಿ ಸುಮ್ನಿರಪ್ಪ, ಹೋಗ್ಲಿ ಸುಮ್ನಿರು. ನೀವು ಬಿಡಿ. ನನ್ ಮಗ ಸಾಯ್ತಾನಪ್ಪ. ಲಿವರ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಇನ್ನು ನಿಂತ್ಕೊಂಡಿದ್ಯಾ? ಬಿಡಿ ಹೇಳ್ತೀನಿ. ಹೋಗಮ್ಮ ಹೇಳ್ತೀನಿ, ಹೋಗಮ್ಮ. ಬಿಡ್ತೇನೆ. ಬರೋಟಕ್ಕೋನ ಸುಮ್ನೆ ಹೋಗಪ್ಪ ನೀನು, ತೊಂದ್ರೆ ಕೊಡ್ಬೇಡ ನನ್ಗೆ. ಏಯ್ ಕದೇನ್ ನನ್ ತಪ್ಪಾಯ್ತು ಕಣೋ. ನನ್ ದುರುದ್ಬಿಟ್ಟೆ ಕಣೋ. ನನ್ ತಪ್ಪಾಯ್ತು ಕಣೋ. ನನ್ ದಂಡ ಕಣೋ. ಒಂದು ಸೆಕೆಂಡ್ ನನಗೆ ಯಾರು ಇಲ್ಲ ಅನ್ಸ್ಬಿಡ್ತು. ನಾನು ಯಾರು ಇಲ್ದಿರೋ ಅನಾಥ ಅನ್ಸ್ಬಿಡ್ತು. ನೀನು ಹಂಗೆ ಮಾತಾಡ್ಬಿಟ್ಟಲ್ಲ. ನಾನು ನಿನ್ನ ಕೆಲಸ ಕೊಡ್ಸ್ಬಿಟ್ಟು ಏನೋ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಅನ್ಕೊಂಡೆ ಕಣೋ. ಆದ್ರೆ ಬೆಂಗಳೂರಿಗೆ ಬಂದಾಗ ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟ ನೀನ್ ಕಣೋ. ನೀನ್ ನನ್ನ ಮಾತು ಕೇಳ್ಕೊಂಡು ನೀನ್ ಎಲ್ಲ ಬಿಟ್ಬಿಟ್ಟೆ. ಅದನ್ನ ಯಾರೋ ತಾಟಿಗಿತ್ತಿ ಮಾತು ಕೇಳ್ಕೊಂಡು ನಿನ್ನ ಅನುಮಾನ ಬರ್ಬಿಟ್ಟೆ ಕಣೋ. ಕೈ ಕದೆ ಕ್ಷಮಿಸ್ಬಿಡೋ. ನೀನೇ ಕ್ಷಮಿಸ್ಬಿಡೋ ಕದೆ. ಏಯ್ ನಾನು ನಿನ್ನ ಕಪಾಲ್ ಕೊಡ ನೀನ್ ತಿರ್ಗಿ ಹೊಡಿಬೇಕಾಯ್ತು. ಯಾಕೆ ಹೊಡಿಲಿಲ್ಲ? ನಮ್ಮಪ್ಪ ನನ್ಗೆ ಹೊಡೆದ್ರೆ ತಿರ್ಗ್ಸ್ ಹೊಡಿಲೇನೋ? ನಿನಗೆ ನಮ್ಮಪ್ಪನ ಸ್ಥಾನ ಕೊಟ್ಟಿದ್ದೀನಿ. ಹೌದು, ನಿನ್ಗೆಲ್ಲ ರೈಟ್ಸ್ ಇದೆ, ಅರ್ಥ ಮಾಡ್ಕೋ. ನಾನ್ ಮುಸಲ್ಮಾನ್ ಇರ್ಬೋದು, ದೋಸ್ತಿ. ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ ದೋಸ್ತ್ ನಮ್ಗೊಂದು ಫೋನ್ ಕೊಡಿ. ಮಕ ಒಂದು ಮೊಳಾಗಿದೆ. ಯಾಕೋ ಲೈಫ್ ಮುಂದೆ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ದೋಣಿ ಮಾಡಕ್ ಬರುತ್ತೆ 2 ನಿಮಿಷದಲ್ಲಿ ಮಾಡ್ಬೇಕು. ದೋಣಿ ಮಾಡಕ್ಕೆ 2 ನಿಮಿಷ ತಗೊಂಡ್ರಿ. ಬೇರೆ ಏನೂ ಯೋಚನೆ ಮಾಡಲಿಲ್ಲ. ಸಂತೋಷವಾಗಿದ್ರಿ. ಏನಾದ್ರು ಕೆಲಸ ಮಾಡಿ ನಗನಗ್ತಾ ಇರ್ತೀರಾ. ಐಸ್ ಕ್ರೀಮ್ ತಿನ್ಬೇಡ್ರಿ, ಎಳ್ನೀರು ಕುಡಿರಿ. ಮೈಗೊಳ್ಳೇದು, ಮನಸ್ಸುಗೊಳ್ಳೇದು, ರೈತರಿಗೂ ಒಳ್ಳೇದು. ಪಟಾಪಟಿ ಚಡ್ಡಿ 3/4 ಟೀ ಶರ್ಟ್ ಜೀನ್ಸ್ ಅಲ್ಲಿ ಎಲ್ಲ ತರ ಎಲ್ಲ ಕಡೆ ಇರ್ತೀವಿ. ಚಡ್ಡಿ ಅರೆ ಬರೆ ಕತ್ಲಲ್ಲಿ ಸುಡು ಸೈಟ್ಸ್ ಅಲ್ಲಿ ಎನಗಿಂತ ಬೇರೆ ಸುಖ ಇನ್ನೆಲ್ಲಿ. ಚಡ್ಡಿ ಅಲ್ಲಾಗೆ ದುವಾ ಕೇಳುವೆನು, ದೋಸ್ತಿ ಕಿ ಕಸಂ ಹೇಳುವೆನು, ಜಾನು ನಿಂಗೇನೆ ನೀಡುವೆನು. ಅಪ್ಪ ಮಾರಿ ಜಾನು ಎಲ್ಲ ನಂಗೆ ನೀಡು. ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ ದೋಸ್ತ್ ದೋಸ್ತ್. ನನ್ನ ಮಗನೇ ಬಟ್ಟಿ ಕೇಳಿದ್ರೆ ಲೆಟರ್ ಬರ್ದು ಕಳಿಸ್ತೀಯಾ? ಅಣ್ಣ ವೆಂಕಟೇಶ್ವರ ಅವ್ರ ಮನೆಯಲ್ಲಿ ಬಟ್ಟೆ ಹೋಗ್ಯಾ. ಆಗಲ್ಲಪ್ಪ, ಆಗಲ್ಲ. ನೋಡು, ಬರಡು ಭೂಮಿಲಿ ಬೆಳೆ ಬೆಳೆಸ್ಬಿಡ್ಬೋದು, ಆದ್ರೆ ಹುಡುಗಿರ ಮನ್ಸಲ್ಲಿ ಪ್ರೀತಿ ಬೆಳ್ಸಕ್ ಆಗಲ್ಲಪ್ಪ, ಆಗಲ್ಲ. ಊನಪ್ಪ ನಮ್ಮ ಮಾವನ್ ನೋಡ್ಕೋ ಬದ್ಲು ಹಿಮಾಲಯ ಪರ್ವತ ತಪ್ಪಲಲ್ಲಿ ದೇವ್ರು ನೋಡ್ಬಿಟ್ಟಿದ್ರೆ ಡಣ್ ಅಂತ ಪ್ರತ್ಯಕ್ಷ ಆಗಿ ಇರೋಬರ ವರ ಎಲ್ಲ ಕೊಟ್ಬಿಟ್ರೆ ತಕ್ಕ ಹೋಗು ಅಂದ್ಬಿಟ್ಟು. ನೋಡ, ಕನ್ಯಾಕುಮಾರಿಲಿ ನಮ್ಮ ನಾಯಿ ಕಳೆದೋಗಿರ್ಲಿ,
ಅದು ಸಿಮ್ಲಾ ಡಾರ್ಲಿಂಗ್ ಹೋಗಿದ್ದು ತಲೆ ಮೇಲೆ ಭೈಡ್ ಅಂತ ಹೊಡೆದು ಕರ್ಕೊಂಡ್ ಬರ್ಬೋದು. ಟೆಕ್ನಾಲಜಿ. ಯಾವ್ದೋ ಬೆಂಗಳೂರಲ್ಲಿ ನಿಮ್ ಮಾವನ್ ಹುಡುಕಕ್ ಆಗಲ್ಲ ಅಂತ ನಿನ್ ಯೋಗ್ಯತೆಗೆ. ಅದೇ ನಾನಾಗಿದ್ರೆ ಚಿಟ್ಕೆ ಹೊಡಿಯೋಷ್ಟರಲ್ಲಿ ನಿಮ್ ಮಾವನ್ ಕರ್ಕೊಂಬಂದ್ ನಿನ್ ಮುಂದೆ ನಿಲ್ಸ್ತಾ ಇದ್ದೆ. ಆದ್ರೆ ನಮ್ದಂಗಲ್ವೇ ಸ್ವಾಮಿ, ಹೆಂಗ್ ಗೊತ್ತಾ, 2020 ಕೊಲೆ ಮಾಡಿರೋ ಕೊಲೆಗಾರನು ಹುಡುಗಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅನ್ನಕ್ಕೆ ಎದ್ರುಕೊಂತಾನೆ ನೋಡ್ರಿ. ಸಮುದ್ರದ ಆಳನ್ನ ಟೇಪ ಕಳಿಬಹುದು ಟೆಕ್ನಾಲಜಿ, ಆದ್ರೆ ಹುಡುಗಿರ್ ಮನ್ಸನ್ನ ಆಗಲ್ಲಪ್ಪ. ಅಯ್ಯೋ ಬೆಪ್ಪೆ, ಪ್ರೀತಿನ ಹೇಳ್ಬೇಕು ಅಂತಿಲ್ಲ, ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು. ಕಣ್ಣು ಹೇಳ್ತವೆ. ಒಂದ್ ಹುಡುಗಿನ ಅಳಿಸ್ಲಿಲ್ಲ ಅಂದ್ರೆ ನೀನ್ ಯಾವ ಸೀಮೆ ಗಂಡು? ನೀನು ಕಣ್ಣೆ ಕಪ್ಪೆ ಕಣ್ಣು. ನಮ್ದು ಫೋಟೋ ಇಲ್ದೆ ಅಡ್ರೆಸ್ ಇಲ್ದೆ ನಮ್ಮ ಮಾವನ್ ಹುಡ್ಕೋದೆ ತಮಾಸೆಯೇ. ನಿಂದ ಈಜಿಪ್ಪ ನೋಡೋ, ಜೊತೆಲಿರೋರು ಪ್ರೀತಿಸೋದೇ ಕಷ್ಟ. ಏನು ಬಂಡವಾಳ ಹೇಳ್ದೆ ನನ್ ಪ್ರೀತಿಸು ಅಂದ್ರೆ ಪ್ರೀತಿಸ್ತಾಳ, ಊರಲ್ಲಿ ಪ್ರೀತಿಸ್ತಾಳೆ. ನಿಂದೀಸಿ ನಿಂದೀಜಿಪ್ಪ, ನಿಂದೀಸಿನಲ್ಲೇ ನಿಂದೀಜಿ. ನಿಂದೀಸಿ ಕೊಡೋದು. ನಂದು ನಿಂಗೀಸಿನೇ, ನಂದು ನಿನ್ಗೀಜಿನ. ಹಂಗ ನಿನ್ನ ಮಾವನ್ ಹುಡ್ಕೋ. ನೀನ್ ನನ್ ಲವ್ಗೆ ಸೆಟ್ ಮಾಡ್ಕೊಡು. ಓಕೆ. ಚಡ್ಡಿ ದೋಸ್ತ್ 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 ಚಡ್ಡಿ ದೋಸ್ತ್ ದೋಸ್ತ್ ದೋಸ್ತ್. ಅಕ್ಕ ನಿನ್ ಕೊರಿಯರು ಕಾದೇ ನಿನ್ ಮಕ್ಕನ ನಾನೇ 2 ನಿಮಿಷ ನೋಡಕ್ಕಾಗಲ್ಲ ಕಣೋ. ಇನ್ನ ಆ ಹುಡುಗಿ ನಿನ್ ಮಕ್ಕ ತೋರಿಸ್ಬಿಟ್ಟು ಹೆಂಗೋಲೋ ಬರ್ಸ್ಲಿ, ಅದಕ್ಕೆ ಈ ಕೊರಿಯರ್. ನನಗ್ ಕೊರಿಯಾರ ಯಾರೋ ಇಲ್ಲೊಂದು ಸೆಂಡ್ ಮಾಡಿ. ನನ್ನ ಪ್ರೀತಿಯ ಜಾನು ಸಂಧ್ಯಾ. ಹೇ, ಯಾರೋ ನೀನು? ನಾನು ನಿನ್ನ ಪ್ರಿಯತಮ್ಮ. ಇದೇನಪ್ಪ, ಜನನ ನೋಡಿದ್ರೆ ಮಾತಾಡ್ಸಕ್ಕೆ ಎದುರ್ಕತ್ತಾರೆ. ಇವ್ನು ಯಾರೋ ಲವ್ ಲೆಟರ್ ಬರ್ದವನಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಜನರ ಕಣ್ಣಿಗೆ ನೀನು ರಾಕ್ಷಸಿ ತರ ಕಾಣ್ಬೋದು, ಆದ್ರೆ ನನ್ನ ಕಣ್ಣಿಗೆ ಆ ರಾಕ್ಷಸಿ ಒಳಗಿರೋ ಸುಂದರವಾದ ಹೆಣ್ಣು ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ನೀವೆಷ್ಟು ಚೆನ್ನಾಗಿದ್ದೀರಾ ಅಂತ ನನ್ನ ಫ್ರೆಂಡ್ಗೆ ತೋರಿಸ್ದೆ. ಅವನು ಹೇಳ್ದ, ಏನೋ ಫಿಗರ್ ಇದು ಅಷ್ಟೇ ಅಂತ. ಆಗ್ಲೇ ನನಗೆ ಗೊತ್ತಾಗಿದ್ದು ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ. ರಿಯಲಿ ಐ ಮೀನ್ ಲವ್. ತೂ ಅಂತ ಮುಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ, ಹೋಗೆ ಹೋಗಮ್ಮ ಹೋ. ಕಾಮಿಡಿ ಪೀಸ್ ಅನ್ಸುತ್ತೆ. ನಿಮ್ಮ ನಗು ಆವಾಜ್ ಹಾಕ್ಬೇಕಾದ್ರೆ ಬರೋ ಕೂಗು, ನಿಮ್ಮ ಕೈಯಲ್ಲಿ ಹಿಡ್ದಿರೋ ಲಾಂಗು, ಹಿಂದೆ ನಿಂತಿರೋ ಗ್ಯಾಂಗು, ಬಡ್ಡಿ ದಂಧೆ ಮಾಡೋ ಸ್ಟೈಲು, ಗುದ್ಬೇಕಾದ್ರೆ ಹಲ್ಕಚ್ಚೋ ರೀತಿ, ನಿಮ್ಮ ಡಿಚ್ಚಿ ಕಿಕ್ಕು ಪಂಚು, ನನಗಿಂತ ಉದ್ದ ಇರೋ ನಿಮ್ಮ ಜಡೆ, ರಾಸ್ಕಲ್ ದಾಸ ಶಾಸ್ತ್ರಿ ವಾಯ್ಸು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫ್ ಅಲ್ಲಿ ರಿಪೇರಿನೇ ಮಾಡಕ್ಕಾಗ್ದಿರೋಷ್ಟು ದೊಡ್ಡ ಗಾಯನ ಮಾಡ್ಬಿಟ್ಟಿದ್ದೀರಿ ಈ ದರಿದ್ರ ಹಾಸ್ಟೆಲ್ಲಿ. ನಿಮ್ಮನ್ನು ಬಿಟ್ಕೊಟ್ಟು ಡೀಸೆಂಟ್ ಹುಡುಗ ಅನ್ಸ್ಕೊಳ್ಳೋ ಬದಲು ನಿಮ್ಮನ್ನ ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದೇ ಬೆಟ್ರು. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಈಗಾಗ್ಲೇ ಮಂಟಪನ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟಾಯ್ತ್ರಿ. ನಮ್ಮ ಮದುವೆಗಲ್ಲ, ನಮ್ಮ ಮಕ್ಕಳ ನಾಮಕರಣಕ್ಕೆ. ಅಕ್ಕ, ನಾಮಕರಣದವರೆಗೂ ಬಂದ ನಂದು ಯಾರೋ ಭಟ್ರು ಶಿಷ್ಯನೇ ಇರ್ಬೇಕಕ್ಕ. ಸ್ವಂತದ್ ಬರಿಬೇಕನ್ನೋ ನಿಯತ್ತೆ ಇಲ್ಲ ಈ ಹುಡುಗರಿಗೆ. ರೇ, ಹುಡುಗರ ನಿಯತ್ ಬಗ್ಗೆ ಕಿಂಡಲ್ ಮಾಡಬೇಡ್ರಿ. ಹುಡುಗರು ಒಂದು ಹುಡುಗಿ ಜೊತೆ ಕಮಿಟ್ ಆದ್ರೆ ಕತ್ರಿನಾ ಬಂದು ಐ ಲವ್ ಯು ಅಂದ್ರು, ಸಾರಿ ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ, ಆ ಕತ್ರಿನಾ ಲವ್ಗೆ ಕತ್ರಿ ಹಾಕ್ಬಿಡ್ತಾರೆ. ಅಂತ ಸಿನ್ಸಿಯರ್ ಲವರ್ಸ್ ರೀ ನಮ್ಮ ಹುಡುಗರು. ಅದ್ ಸರಿ, ಟೈಮ್ ಊಟ ಮಾಡಕ್ ಏನೇ ರೋಗ ನಿನಗೆ? ಅಸಿಡಿಟಿ ಬಂದ್ರೆ ಒಳ್ಳೆ ಬಸ್ರಿ ಹೆಂಗ್ಸತ್ತರ ರೋಡ್ ಸೈಡ್ ಇರೋ ಮಾವಿನಕಾಯಿ ನೆಲ್ಲಿಕಾಯಿ ಎಲ್ಲ ತಿಂತ್ಯಾ? ನಾಚಿಕೆ ಆಗಲ್ಲ ನಿನಗೆ? ಚಿಕ್ಕ ಮಗುನ ನೀನು. ನೋಡು, ಫಸ್ಟ್ ನೀನು ಗಾಜಿನ ಬಳೆ ಹಾಕದ್ನ ನಿಲ್ಸು. ನೀನ್ ಗುದ್ದಾಡ್ಬೇಕಾದ್ರೆ ಮಿಸ್ ಆಗಿ ಗಾಜಿನ ಬಳೆ ಹೊಡೆದಾದ್ರೆ ನಿನ್ ಕೈಯಲ್ಲಿ ರಕ್ತ ಬರುತ್ತೆ. ನಾನ್ ನೋಡಕ್ಕಾಗಲ್ಲ. ಓಕೆ ಬೇಜಾರು ಮಾಡ್ಕೋಬೇಡ. ನೋಡು, ಸ್ನಾನ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಅರ್ಶನ ಹಾಕೋದನ್ನ ಮರಿಬಾರ್ದು. ಆಚೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್, ಫೇರ್ ಅಂಡ್ ಲವ್ಲಿ ಹಾಕೋದನ್ನ ಮರಿಬೇಡ. ಹೆಣ್ಮಕ್ಳು ಏನೇ ಬಿಟ್ರು ಗ್ಲಾಮರ್ ಬಿಡಬಾರ್ದು. ಹಂಗಂತ ನೀನ್ ಗ್ಲಾಮರ್ನ ನೋಡಿ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಾಳೆ ನಮ್ಗೆ ಹುಟ್ಟೋ ಮಕ್ಕಳು ಸ್ವಲ್ಪ ಸ್ಮಾರ್ಟ್ ಆಗಿರ್ಲಿ ಅಂತ ಅಷ್ಟೇ. ಅಕ್ಕ, ನ್ಯಾವನಕ್ಕ ಬಾಯ್ ಬಿಟ್ರೆ ಮಕ್ಳ ಹತ್ರನೇ ಹೋಗ್ತಾನೆ. ಯಾರೋ ಇಬ್ರು ಫಸ್ಟ್ ಟೈಮ್ ಅಕ್ಕ ಯಾರಿಗೂ ಮರ್ಯಾದೆ ಕೊಡ್ತಾವ್ರೆ. ಯಾರು ಲೆಟರ್ ಬರೆದ್ರೆ ಓದ್ತೋಳ್ಕಿನ್ನ ಕೆಂಪಗಾಗಿ ಕಾಲ್ನಲ್ಲೇ ರಂಗೋಲಿ ಹಾಕ್ತಾಳು, ಅವನೇ ಪ್ರಿಯತಮ. ಸಭಾಷ್ ರಂಗ, ಬರೀ ಲೆಟರ್ಲೇ ಹೂವ ಬೆಳೆಸಿದ್ಯಾ ಅಂದ್ರೆ ಇನ್ನ ಹೂವನ ನಾನ್ ಮಂಚಿನ ಮೇಲೆ ಬೀಳಿಸ್ತೀಯಾ? ಇದೇ ಖುಷಿಯಲ್ಲಿ ನಿನ್ನ ಮಾವನ್ನ ನಿನ್ ತೊಡೆ ಮೇಲೆ ಕೂರಿಸ್ತೀನಿ. ಖಾದಿಮ್ ಹಂಟಿಂಗ್ ಸ್ಟಾರ್ಟ್. ಅಣ್ಣ ನಮಸ್ಕಾರ ಅಣ್ಣ. ಕೆಲಸದವರೆಲ್ಲ ಓನರ್ಗಳಾಗ್ಬಿಡ್ತಾರೆ. ಭಯ ಕುದಾಪಿಸಿ. ಏನ ಖಾದಿಮ್ 5 ಅಡಿ ಇದ್ದನ 5 ಅಡಿ 2 ಇಂಚ್ ಆಗ್ಬಿಟ್ಟಿದ್ಯಾ? ಶೂಸಾ? ಏನಣ್ಣ ಜೆಟ್ ಬ್ಲಾಕ್ ಇದೆ, ಲೈಟ್ ಆಗಿ ವೈಟ್ ಆಗಿ ಕಾಣ್ತಾ ಇದೆಯಾ? ಬಟ್ಟೆನ ಇಲ್ಲ. ಓಹೋ, ಬ್ರೈಟ್ ಲೈಟ್ ಅನ್ಕೊಂಡೆ. ಏನ್ ಕಿಂಡಲ್ಲ? ಏನ್ ಗುರು, ನೀನ್ ಮಾಡಿದ್ರೆ ಕಾಮಿಡಿ, ನಾವ್ ಮಾಡಿದ್ರೆ ಕಿಂಡಲ್ಲ. ಓಲಿ ಬಿಡ್ಗುರು. ಅದಿರ್ಲಿ, ಮದ್ವೆ ಆಯ್ತಂತೆ?
ಮದ್ವೆ ಆಯ್ತು ಯಾರ ಪಾಪ ಕಣ್ ಕಾಣ್ಸಲ್ಲ ಬಾಳ್ ಕೊಡೋ ಅಂತ ಕಾಲಕ್ ಬಿದ್ಲು ಬಾಳ್ ಕೊಟ್ಟೆ. ಆಹಾ ಅವ್ರಿಗೇನಾದ್ರೂ ಕಣ್ ಕಾಣಂಗಿದ್ರೆ ನೀನ್ ಅವ್ರ ಕಾಲಿಗೆ ಬೀಳ್ಬೇಕಾಯ್ತು ಬಾಳ್ ಕೊಡು ಅಂತ. ಏಯ್, ಥು, ಬಾ. ಏ ಗುರು ಅಣ್ಣ ಏಯ್, ಏನ್ ಗುರು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತೀಯ? ಸುಮ್ನೆ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದೆ ಎಷ್ಟು ಮಂಚ ಮಾಡ್ದಣ್ಣ? ನಮ್ದೆಲ್ಲ ಮಂಚ ಅಲ್ಲ ಕಣೋ, ನೆಲ ನೆಲ. ನೆಲನೇ ಎಷ್ಟು ಆಳ ಮಾಡಿದೀಯ ಹೇಳಪ್ಪ. ಹೈ, ಥು. ಏಯ್, ಏಯ್, ಅದೆಲ್ಲ ಬಿಡು, ಕಳ್ತನೆಲ್ಲ ಬಿಟ್ಟು ಒಳ್ಳೆನಾಗ್ಬಿಟ್ಟಿದ್ಯಂತೆ. ಹೌದು ಗುರು. ಕೊಟ್ರು ಇಸ್ಕೊಳ್ತಾರ ಇಷ್ಟು ಒಳ್ಳೆನಾ ನೀನು? ಇಲ್ಲ ಗುರು, ಹೊಡೆದಿರೋ ದುಡ್ಡನ್ನ ಕೊಡೋಷ್ಟು ಒಳ್ಳೆಯವನಾಗಿದ್ದೀನಿ. ಯಾವಾಗ ಹೊಡ್ದೆ? ಎಂತಕ್ ಬಂದಿದ್ದೀನ? ಎಂತಕ್ ಬಂದಿದ್ದ? ಅದು ಈ ವೋಟರ್ ಐಡಿ ಲಿಸ್ಟ್ ಇದೆಯಲ್ಲ ಗುರು, ಅದನ್ನ ಕೊಟ್ಬಿಟ್ಟೆ ಅದೆಲ್ಲ ಕೊಡಕಾಲ. ನಡಿ 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 ನಡಿ. ಏಯ್ ಕಳ್ಸವನ. ಒಂದ್ ಮಾತು ಹೇಳು ಗುರು. ಯಾವನ ಅವನ ಅಣ್ಣ? ನೀನ್ ಅಣ್ಣ ಅಂದಿದ ತಕ್ಷಣ ಕೊಟ್ಬಿಡ್ಬೇಕಾ? ನಾವಿದ್ರೇನೆ ಅವನ ಅಣ್ಣ, ಇಲ್ಲ ಅಂದ್ರೆ ಯಾವನ ಬೆಲೆ ಕೊಡಲ್ಲ. ನಾವ್ ಜೊತೆಲಿ ಹೋದ್ರೇನೆ ಕಣ ಅವನಿಗ್ ಬೆಲೆ, ಇಲ್ಲ ಅಂದ್ರೆ ಯಾವನ ಕೊಡ್ತಾನ ಅವನಿಗ್ ಬೆಲೆ. ಅಣ್ಣ ನಮಸ್ಕಾರ. ಗುಡ್ ಮಾರ್ನಿಂಗ್. ಏನ್ ಕಾದೇಮ್? ಹೇಳಿದಲ್ಲ ಬಾಸ್ ಏನಂದ್ರೆ ಹೋಟೆಲ್ ಲಿಸ್ಟ್ ಏ ವೋಟರ್ ಐಡಿ ಅದಿರ್ಲಿ ಅದೆಲ್ಲ ಇರ್ಲಿ ಅಣ್ಣ. ಇವ್ ನಿಮ್ ಬಗ್ಗೆ ಏನ್ ಮಾತಾಡ್ತಾನ ಗೊತ್ತಣ್ಣ? ಅವನ್ ಯಾವನ ಅಣ್ಣ ಅಲ್ಲೇ, ನಾವ್ ಅಣ್ಣ ಅಂದ್ರೆ ಅವ್ನ್ ದೊಡ್ಡ ಅಣ್ಣ ಕಣ, ಇಲ್ಲ ಅಂದ್ರೆ ಅವನೇನ್ ದೊಡ್ಡ ಪುಡಿನ ಅಂತವನೇ. ಅಲ್ಲ ಇವರೆಲ್ಲ ಸೇರಿ ಬೀದಿ ನಾಯಿನ ಕೌನ್ಸಿಲರ್ ಮಾಡ್ಬೇಕಿತ್ತಂತೆ, ಅದಕ್ಕೆ ನಿನ್ನ ಮಾಡೋರಂತೆ. ಅಲ್ಲ ಬೀದಿ ನಾಯಿ ಎಷ್ಟೇ ಬಿಟ್ರು ಹೆಣ್ಮಕ್ಳ ಹತ್ರ ಅದಕ್ಕಿನ್ನ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ರೂಮಲ್ಲಿ, ಅವನಂತ ಹೋಗ್ತಾನ ಮಗ ಅಂತವನೇ. ಅಣ್ಣ ಮರಕ್ಕೆ ಸೀರೆ ಸುತ್ತ ಹೋಗಿ ತಪ್ಕೊಂಡ್ ಹೌದಾ? ಈ ಊರಲ್ಲಿರೋ ಕಾಟನ್ ಸ್ಯಾರಿಗೆಲ್ಲ ನೀವೇ ಅಂತ ಅಮ್ಮ ಸೀಕ್ರೆಟ್ಸ್ ಎಲ್ಲ ಮನಸ್ಸಲ್ಲಿ ಇಟ್ಕೋಬೇಕು. ಊರವ್ರಿಗೆಲ್ಲ ಹೇಳ್ತೀಯ, ಇದೆಲ್ಲ ನಿಜನಾ? ಊಸಿಲ್ದೆ ವಾಸನೆ ಬರುತ್ತಾ? ಇರೋದು ಒಂದೇ ವೋಟರ್ಸ್ ಲಿಸ್ಟ್. ಆಯ್ತಣ್ಣ ಕೆಲಸ ಮುಗಿದ ತಕ್ಷಣ ತಂದ್ಕೊಡ್ಬೇಕು. ಜಾಗ ಬಿಡು. ಅಯ್ಯಯ್ಯ ಮಲ್ಗಿರ ಕರ್ಡಿನ್ ಪಡ್ದೆ ಬರ್ಸಿದ್ಯಾ? ನಂದ್ ಇನ್ನೊಂದ್ ಮಕ್ಕ ನಿನ್ ಗೊತ್ತಿಲ್ಲ. ಈಗಿರೋ ನಿನ್ ಮುಖನೇ ನೋಡಕ್ ಆಗ್ತಾ ಇಲ್ಲ, ಇದ್ರಲ್ಲಿ ಇನ್ನೊಂದ್ ಮುಖ ಬೇರೆ. ಏನೋ ನನ್ನ ಕರ್ಮ, ನಮ್ಮ ಮಾವು ಹುಡ್ಕ ಬಂದ್ ನಾನೇ ಮಾಮ ಬಿಟ್ನಲ್ಲ. ಪ್ರೇಮ ಸಂದೇಶ ಭಾಗ 2 ನೋಡೆ. ನಾನು ನಿನ್ನ ಪ್ರಿಯತಮ ಚಿನ್ನ. ಕೆಲವೊಂದನ್ನ ಬರೆದು ಹೇಳಬೇಕು, ಕೆಲವೊಂದನ್ನ ತೋರಿಸಿ ಹೇಳಬೇಕು. ನೀನು ನನ್ನ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸ್ತೀಯ ಅನ್ನೋದನ್ನ ನನ್ನ ಕಣ್ಣಲ್ಲೇ ಸೆರೆ ಹಿಡಿದಿರೋ 1800ನೇ ಪಿಕ್ಚರ್ ಅಲ್ಲಿ ಇದು ಒಂದು. ಈ ಫಿಲ್ಮ್ ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲ ನಾನೇ, ಹಂಗೆ ಪ್ರೇಕ್ಷಕನೂ ನಾನೇ. ನೀನು ಸೀರೆಗಿಂತ ಚೂಡಿದಾರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ, ಅದರಲ್ಲೂ ರೆಡ್ ಚೂಡಿದಾರಲ್ಲಿ. ಹಲೋ ಅಕ್ಕ, ಒಂದ್ ಬಡ್ಡಿ ಕೊಡ್ತಲ್ಲ, ನಿನ್ ತೊಂದ್ರೆ ಆಗೋದು. ಬರ್ತೀನಿರು ಅಲ್ಲೇ. ಚೂಡಿದಾರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ, ಅದರಲ್ಲೂ ರೆಡ್ ಚೂಡಿದಾರಲ್ಲಿ. ಈ ಏರಿಯಾದಲ್ಲಿ 35 ಜನ ವೆಂಕಟೇಶ್ವರ ನಮಗ್ ಸಿಕ್ಕಿದ್ದಾರೆ. ಈ 30 ಜನ ವೆಂಕಟೇಶ್ವರಲ್ಲಿ ಜಾಲಾಡಿದ್ರೆ ನಮ್ಗೆ ಬೇಕಾಗಿರೋ ವೆಂಕಟೇಶ್ವರ ಸಿಗಬಹುದು. ವೆಂಕಟೇಶ್ವರ ವೈನ್ ಸ್ಟೋರ್ 130 ಹಾಕೊಂಡು ಸ್ಟಾರ್ಟ್ ಮಾಡೋಣ. ಇದೇನೋ 9ನೇ ನಂಬರ್ ಮನೆ. ಹೌದು ಬಾಸ್, ಕನ್ಫರ್ಮ್ ಆಗಿದೆ. ಅದೊಂದೇ ನಿಮ್ ಲಕ್ಕಿ ನಂಬರ್ ಬೇರೆ. ಕರಿಯಾಚೆ ಯಾರಲ್ಲಿ ಬಾಯಲ್ಲಿ ಮಿಸ್ಟರ್ ವೆಂಕಟೇಶ್ ಬನ್ರಿ ಬನ್ರಿ. ವೆಂಕಟೇಶ್ ನಾನೇ ಸಾರಿ ನೀವಲ್ಲ, ವೆಂಕಟೇಶ್ವರ್. ವೆಂಕಟೇಶ್ವರ 6 ತಿಂಗಳ ಹಿಂದೆ, ಈಗ ವೆಂಕಟಮ್ಮಾಗಿ ಬದಲಾಗಿದೆ. ಸಾರಿ ಬರೋದ್ ಬಂದ್ಬಿಟ್ಟಿದ್ರ, ಬನ್ನಿ ಒಂದ್ ಆಟ ಆಡೋಣ. ಆಗಲ್ಲಮ್ಮ, ಬ್ಯಾಟಿಂಗ್ ಬೌಲಿಂಗ್ ಒಂದೇ ಸಲಿ ಮಾಡಕ್ ಆಗಲ್ಲ. ನಡಿಯೋ ಯಜಮಾನ್, ಬರದ್ ಬಂದ್ಬಿಟ್ಟಿದೀವಿ. ಜಸ್ಟ್ 10 ಮಿನಿಟ್. ಇಬ್ರಲ್ಲಿ ಯಾರಾದ್ರೂ ಒಬ್ರು ನಿಲ್ಲಿಸ್ರು. ನೀನ್ ಮಧ್ಯದಲ್ಲಿ ಬರ್ಬೇಡ. ಏನ್ ಮಾಡೋದು, ದೇವ್ರು ನನ್ನ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾನಲ್ಲ. ಅಣ್ಣ, ಈ ವೆಂಕಟೇಶ್ವರ ಅಂದ್ರೆ ನಾನೇ. ನೀವು ಗಂಡಿಸ್ತಾನೆ ಕನ್ಫರ್ಮ್ ಆಯ್ತಾನ? ಬೇಡ ಬೇಡ, ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತ ಇದ್ದೆ. ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತಿದ್ರ?
ನಾವ್ ಎತ್ತಿ ಏನೇನ್ ತೋರಿಸ್ಬಿಡ್ತೀರ ಅಂತ ಭಯ ಬುದ್ವಣ್ಣ. ಕೇಳ್ಬೇಡಣ್ಣ, 25 ವರ್ಷದಿಂದ ನೀವು ಊರ್ ಬಿಟ್ಟು ಬಂದಿದ್ರ? ಹೌದು. ಕರೆಕ್ಟ್. ನಿಮ್ ಊರ್ ರಾಮ್ಪುರ ತಾನೆ? ಅಲ್ಲ, ಶ್ರೀರಾಮ್ಪುರ. ಅಯ್ಯೋ, ನಿಮ್ಮ ಅಪ್ಪನಿಗೆ ರಾಮ್ಪುರದಲ್ಲಿ ಉಡ್ಸಕ್ ಏನಾಗಿತ್ತು? 50 ಕಿಲೋಮೀಟರ್ ಹಿಂದೆನೆ ಉಡ್ಸೋನಲ್ಲ, ಅವ್ನ ಯೋಗ್ಯತೆಗೆ ಆಯ್ತು. ಏಯ್, ಹೋಗ. ಹೋಗ ಏಯ್, ಹೋಗ. ಹೋಗ. ಏಯ್, 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 ನಡೀರೋ. ಆಯ್ತು. ಗಾಡಿ ತೆಗೀರೋ. ಆಯ್ತಣ್ಣ ಬಾಕ ಟೈಮ್ ಆಯ್ತು. ಏನಕ್ಕ ಸ್ವಲ್ಪ ತಲೆ ಬಾಚ್ಕೋಬಕ್ಕ. ಏಯ್, ನಡ್ಯೋ. ಹಲೋ, ಹಲೋ, ಯಾರು ಅಂತ ಗೊತ್ತಾಯ್ತಾ? ಇಲ್ಲ. ಯಾರು? ಐ, ಪರವಾಗಿಲ್ಲ ಕಣ್ರಿ, ನೀವು ಡವ್ ಮಾಡೋದು ಕಲ್ತ್ ಬಿಟ್ರಿ. ಓಕೆ, ಇವಾಗ ನಿಮ್ಗೆ ಏನ್ ಬೇಕು? ಅಸಲಿಗೆ ನೀವು ಬೇಕು, ಬಡ್ಡಿಗೆ 2 ಮಕ್ಳು ಸಾಕು. ಹಲೋ, ಸುಮ್ನೆ ಕಾಮಿಡಿ ಮಾಡ್ತಿ. ಹೌದಾ? ನಂಗ್ ನಗುನೇ ಬರ್ಲಿಲ್ಲ. ಇವಾಗ್ಲೂ ಕಲಿ. ಫೋನ್ ಕಟ್ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ಹೆಂಗು ಮಾರ್ಕೆಟ್ ಕಡೆ ಬರ್ತಿರಲ್ಲ, ನಿಮ್ ಮುಂದೆನೆ ಬರ್ತೀನಿ, ನಿಮ್ ಫೋಟೋನು ತೆಗಿತೀನಿ. ಈ ಆಟ ಎಲ್ಲ ಬೇಡ ನನ್ನ ಹತ್ರ. ಧೋನಿಗೆ ಬೌಲಿಂಗ್ ಬೇಡ ಅಂದ್ರೆ ಓಕೆ, ಸಚಿನ್ಗೆ ಬ್ಯಾಟಿಂಗ್ ಬೇಡ ಅಂದ್ರೆ ಹೆಂಗೆ? ಹಲೋ, ಮಿಕ್ಕಿದ್ದು 6 ಗಂಟೆಗೆ ಫೋಟೋ ಕಳಿಸ್ಬಿಟ್ಟು ಹಲೋ, ಮಾತಾಡ್ತೀನಿ. ಹಲೋ. ಬಾಯ್.